ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆಯನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕೊಂಡಾಪುರ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಸುಮಾರು 10ರಿಂದ 15 ವರ್ಷಗಳಿಂದಲೂ ಕೂಡ ಅಷ್ಟೇ ಸುಮಾರು 10 ಕಿಲೋಮೀಟರ್ನಷ್ಟು ರೋಡು ಈ ಒಂದು ಊರಿನ ಮೂಲಕವಾಗಿ ಸಾಗೋಗುತ್ತೆ. ಆದರೆ ರೋಡ್ನ ಮಾತ್ರ ಯಾವುದೇ ರೀತಿಯಂಥ ಅಭಿವೃದ್ಧಿಯನ್ನು ಮಾಡಿಲ್ಲ. ಕಂಪ್ಲೀಟಾಗಿ ರೋಡ್ ಎಲ್ಲವೂ ಕೂಡ ಅಷ್ಟೇ ಕಿತ್ತೋಗಿದೆ. ಸಾಕಷ್ಟು ಬಾರಿ ಸಂಬಂಧಪಟ್ಟಂಥವ್ರಿಗೆ ಹೇಳಿದ್ದಾರೆ, ಯಾರೂ ಕೂಡ ಇದ್ರ ಕಡೆ ಗಮನ ಹರಿಸ್ತಿಲ್ಲ. ಇನ್ನು ಬಸ್ ಅಂತೂ ಕೇಳೋಂಗೆ ಇಲ್ಲ. ದಿನದಲ್ಲಿ ಬರುವಂಥದ್ದು ಒಂದೇ ಬಸ್ಸು, ಅದು ಕೂಡ ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಹಾಗಾದರೆ ಕೊಂಡಾಪುರದ ಜನ ಏನೆಲ್ಲ ಈ ಒಂದು ರಸ್ತೆಯಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಒಬ್ಬೊಬ್ಬರನ್ನ ಕೇಳ್ತೀನಿ. ಸರ್, ಕೊಂಡಾಪುರಕ್ಕೆ 10 ವರ್ಷಗಳು ಬೇಕಾಗಿದೆಯಾ ಅಂತ ರೋಡ್ ಹಾಕೋದಕ್ಕೆ? 10 ವರ್ಷಗಳಾದರೂ ಕೂಡ ಆಗಿಲ್ಲ ರೋಡು. ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಇದು 10 ವರ್ಷದಿಂದ ಇಂಚೆ ಗ್ರಾಮೀಣ ಜಿಲ್ಲಾ ಪಂಚಾಯತ್ ರಸ್ತೆಯಾಗಿ ಮೇಂಟೈನ್ ಮಾಡ್ತಾ ಇದ್ರು. ಅದನ್ನ PWDಗೆ ಚೇಂಜ್ ಮಾಡಿದ್ರು. ಆಮೇಲೆ ಇದು ಭದ್ರಾ ಮೇಲ್ದಂಡೆ ಏನು ಬಂತು, ಅದಕ್ಕಿಂತ ಇಂಚೆ ಏನು ಜಾಸ್ತಿ ವೆಹಿಕಲ್ಗಳು ಇರಲಿಲ್ಲ. ಹಂಗಾಗಿ ಭದ್ರಾ ಮೇಲ್ದಂಡೆ ಮತ್ತು ಇಲ್ಲೊಂದು ಕ್ರಷರ್ ಆಗಿದೆ ಮಲಪನಹಳ್ಳಿಯಲ್ಲಿ. ಆ ಕ್ರಷರು ಸುಮಾರು 50-60 ಟನ್ ಗಟ್ಟಲೆ ಹಾಕೊಂಡು ಹೋಗಿ ರಸ್ತೆ ಎಲ್ಲ ಶಿಥಿಲವಾಗಿದೆ. ಆಮೇಲೆ ಭದ್ರಾ ಮೇಲ್ದಂಡೆ ಆದಮೇಲೆ ನಾವು ಭದ್ರಾ ಮೇಲ್ದಂಡೆ ಮುಗಿದ ಮೇಲೆ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ರು ಅವರು. ಅವು ಎಲ್ಲ ಸೇರಿಸ್ತೀವಿ ಅಂದರು. ಅದು ಆಗಲಿಲ್ಲ. ಈಗ ಸೇರಿಸಿದ್ದೀವಿ, ಮಾಡಿದ್ದೀವಿ ಅಂತಾರೆ. ಇದುವರೆಗೂ ಆಗಿಲ್ಲ. ಈಗ ವಿದ್ಯಾರ್ಥಿಗಳಿಗೆ ಇಲ್ಲಿಂದ ಸುಮಾರು ಹಳ್ಳಿಗಳು ಬರ್ತವೆ. ಗೊಲ್ರಟ್ಟಿ, ಗುತ್ತಿಗಟ್ಟೆ ಗೊಲ್ರಟ್ಟಿ ಅಂತ ಬರ್ತೈತೆ, ಜಂತಿಕೊಳಲು ಬರ್ತೈತೆ, ಕೊಂಡಾಪುರ, ತೋಟದ ಮನೆ, ಕಡವಾಣಗಟ್ಟೆ, ಹೆಬ್ಬಳ್ಳಿ, ಚಿಕ್ಕಟ್ಟಿ, ಮಲಪನಹಳ್ಳಿ ಇಲ್ಲಿಗೆ ಟಚ್ ಆಗ್ತೈತೆ. ಆಮೇಲೆ ಇವೆಲ್ಲಿಗೂ ಭಾರಿ ಜನ ಅವ್ಯವಸ್ಥೆಯಿಂದ ವಿದ್ಯಾರ್ಥಿಗಳಂತೂ ಭಾರಿ ಅವ್ಯವಸ್ಥೆ ಆಗ್ತಾಯಿದೆ. ಇಲ್ಲಿ ಓಡಾಡೋದು, ಕಾಲೇಜ್ಗೆ ಹೋಗೋದು ಒಂದು ದೊಡ್ಡ ಸಾಹಸನೆ ಮಾಡಿ ಇಲ್ಲಿ ಅವರು ವಸ್ತುಕ್ಕೆ ತಲುಪೋಂಥ ವ್ಯವಸ್ಥೆ ಆಗಿದೆ. ಮತ್ತು ಇಲ್ಲಿ ಗ್ರಾಮೀಣ ಪ್ರದೇಶ ಆದ್ದರಿಂದ ಹೆಚ್ಚಿನದಾಗಿ ಈ ರೋಡಲ್ಲಿ ತರಕಾರಿನ ಬೆಳೀತಾರೆ. ನಮ್ಮದು ಹೊಸದುರ್ಗ ತಾಲೂಕಿಗೆ ಅರ್ಧ ತರಕಾರಿ ಈ ರೋಡಿಂದಲೇ, ಇಲ್ಲಿ ರೈತರಿಂದಲೇ ಹೋಗ್ತಾ ಇರೋದು. ಅಲ್ಲಿ ಬಂಡೆ ಸಂತೆ ಅಂತೇಳಿ 2 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಬೆಳಿಗ್ಗೆ 6 ಗಂಟೆ ತನಕ ಸಂತೆ ನಡೀತೈತೆ. ಅವ್ರು ರೈತರು ರಾತ್ರಿ ಟೈಮೇ ಹೋಗ್ಬೇಕು. ಮಳೆ ಬಂದ ಸಂತೂ ಎಷ್ಟೋ ಜನ ಬಿದ್ದು ಕಾಲು ಕೈ ಮುರ್ಕೊಂಡು ಭಾರಿ ಅವ್ಯವಸ್ಥೆ ಆಗಿದೆ. ಆಮೇಲೆ ಸರ್, ಈಗ ಇವ್ರು ಹೇಳ್ತಾ ಇದ್ರು ಸರ್, ಈ ನಮ್ಮ ಕೊಂಡಾಪುರದಲ್ಲಿ ತುಂಬ ತರಕಾರಿ ಬೆಳಿತೀವಿ, ಅದರಿಂದನೇ ಜೀವನ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಆ ಬೆಳೆದಿರುವಂಥ ತರಕಾರಿನ ನೀವು ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ತಗೊಂಡು ಹೋಗ್ತಿರಲ್ಲ, ಆ ಟೈಮ್ನಲ್ಲಿ ಹೇಗೆ ನೀವು ಪರಿಸ್ಥಿತಿ? ಅಲ್ಲಿ ಬಂಡೆ ಸಂತೆ ನಡೆಯೋದೇ ಆ ಸಮಯ. 5 ಗಂಟೆ ಒಳಗೆ ಬಂಡೆ ಸಂತೆ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಅವರು 2 ಗಂಟೆಗೆ ತೊಗೊಂಡು ಹೋಗಬೇಕು. ಹೋಗುವಾಗ ತುಂಬ ರೋಡ್ಗಳು ಅವ್ಯವಸ್ಥೆ ಇರೋದ್ರಿಂದ ಸಮಸ್ಯೆಗಳು ಜಾಸ್ತಿ. ಸೊ ಹಂಗಾಗಿ ಅದು ಪ್ರಾಬ್ಲಮ್ ಆಗಿದೆ ಸರ್. ಈಗ ಸುಮಾರು 10-15 ವರ್ಷಗಳಿಂದಲೂ ಕೂಡ ಇದೇ ರೀತಿ ದುಸ್ಥಿತಿ ಇದೆ ರಸ್ತೆ. ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅವ್ರು ಯಾವಾದರೂ ಬಂದು ನೋಡಿದಾರೆ ಅಟ್ಲೀಸ್ಟ್ ಈ ರೋಡ್ನ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ? ಅಧಿಕಾರಿಗಳ ಗಮನಕ್ಕೆ ತುಂಬ ಸರಿ ತಂದಿದ್ದಾರೆ. ತಂದಾದ್ಮೇಲೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಯಾರು ಸಹ ಬಂದು ಮುಂದೆ ಕಾರ್ಯಗಳನ್ನು ಇಲ್ಲಿ ಯಾವುದೇ ರೀತಿಯ ಕಾಮಗಾರಿ ನಡೀತಾ ಇಲ್ಲ. ಅದು ಅಲ್ಲದೆ ಶಾಲಾ ವಾಹನಗಳಿಗೆ ಹೋಗ್ತಕ್ಕಂಥ ಚಿಕ್ಕ ಮಕ್ಕಳುಗಳು ಇರ್ತಾರೆ. ವಾಹನಗಳು ಹೋಗೋರು ಮತ್ತೆ ಈ ಶಾಲಾ ವಾಹನಗಳನ್ನ ಊರುಗಳಿಗೆ ಕಳಿಸೋದಕ್ಕೆ ಹಿಂದೇಟಾಗ್ತಿದ್ದಾರೆ. ಅದ್ರ ಜೊತೆಯಲ್ಲಿ ಆ ಗುತ್ತಿಗೆಟ್ಟೆಯಿಂದ ಹೊಸದುರ್ಗ ರೋಡ್ವರೆಗೂ ರೋಡ್ ಯಾವುದೇ ರೀತಿಯಾದಂಥ ಸರಿಯಾದಂಥ ರೋಡೇ ಇಲ್ಲ. ಬಸ್ಗಳಿಲ್ಲ, ಆಟೋಗಳಿಲ್ಲ, ಎಕ್ಸಾಮ್ಗಳು ಇರ್ತವೆ ಮಕ್ಳುಗಳಿಗೆ, ಹೋಗೋಕೆ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ. ಯಾರೂ ಸಹ ಬರ್ತಾರೆ, ಸ್ಯಾಂಕ್ಷನ್ ಆಗಿದೆ ಅಂತಾರೆ. ಯಾವುದೇ ರೀತಿಯಾದಂಥ ವಾಹನಗಳು ಸಹ ಇಲ್ಲಿ ಬರ್ತಿಲ್ಲ, ವೆಹಿಕಲ್ಗಳು ಓಡಾಡ್ತಿಲ್ಲ. ರೈಲು ಮಾರ್ಗ ಇದೆ ಹೊಸದುರ್ಗ ರೋಡಲ್ಲಿ ಅಂತ ಹೇಳ್ತಿದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಬರೀ MLAಗಳು ಬಂದರು, ಸ್ಯಾಂಕ್ಷನ್ ಆಗಿದೆ, ಈ ಸರಿ ಆಗುತ್ತೆ, ಲಾಸ್ಟ್ ಎಲೆಕ್ಷನ್ ಹಿಂದಿನ ಟೈಮಲ್ಲಿ ಆಗುತ್ತೆ ಇವಾಗ ಅಂತ ಹೇಳಿದ್ರು. ಆದರೆ ಈಗ MLA ಆಯಿತು 3 ತಿಂಗಳು ಅಂತ ಹೇಳಿದ್ರು. 3 ತಿಂಗಳಕ್ಕಾದರೂ 6 ತಿಂಗಳಾಗ್ತಾ ಬಂತು. ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ. ರಸ್ತೆ ದುಸ್ಥಿತಿಯಿಂದಾಗಿ ಎಷ್ಟೋ ಜನ ಬಿದ್ದೋಗಿದ್ದಾರೆ.
ವೆಹಿಕಲ್ಗಳು 2 ವೀಲರ್ಗಳಂತೂ 2 ವೀಲರಲ್ಲಿ ಹೆಂಗೆ ಸೈಡಲ್ಲಾರ ಹೋಗ್ತಾರೆ, ಆದರೆ 4 ವೀಲರ್ಗಳು, ಆಟೋಗಳು, ಬಸ್ಗಳು ಅಲ್ಲಿಂದ ಹೊಸದುರ್ಗದಿಂದ ಇಲ್ಲಿಗೆ 1,000 2,000 ಕೇಳ್ತಿದ್ದಾರೆ ಆಟೋದವರು. ಮಕ್ಳುಗಳಿಗಾಗಲಿ ನೈಟ್ ಟೈಮು ಯಾವುದೇ ವಾಹನ ಸೌಲಭ್ಯ ಇಲ್ಲ. ಯಾಕೆ ಅಂದರೆ ಇಲ್ಲಿ ರೋಡ್ಸ್ ದುರಸ್ತಿಯಿಂದ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇದಕ್ಕೊಂದು ಪರಿಹಾರವನ್ನು ಕಂಡುಹಿಡಿಯಕ್ಕೆ ಈಗ ಆಯ್ತು, ಇವ್ರು ಹೇಳ್ತಾ ಇದ್ರಲ್ಲ ತುಂಬಾ ತೊಂದರೆ ಆಗ್ತಿದೆ. ಈಗ ಹೊಸದುರ್ಗದಿಂದ ಏನಾದ್ರೂ ನಾವು ಆಟೋ ಮಾಡ್ಕೊಂಡು ಬರಬೇಕು ಅಂದ್ರೆ 1,000 ರೂಪಾಯಿ ಕೇಳ್ತಾರೆ, 1,500 ರೂಪಾಯಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಏನು ಅವ್ಯವಸ್ಥೆ ಇದು ಅಂತ ಸರ್ ಕೇಳ್ತಾರೆ. ಆದ್ರೆ ಈಗ ಬರಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಕೊಟ್ಟು ಬರಲೇಬೇಕಾಗುತ್ತೆ. ಆದ್ರೂ ಒಂದು ಸತಿ ಬಂದಿರೋ ಆಟೋ ಮತ್ತೆ 2ನೇ ಸತಿ ಬರೋದೇ ಇಲ್ಲ. ಯಾವುದೇ ಕಾರಣಕ್ಕೆ ಇಲ್ಲಪ್ಪ ಆ ರೋಡ್ ಸರಿ ಇಲ್ಲ, ಆ ರೋಡಾಗ ಯಾವ ಬರ್ತಾನೆ, ಬರೋದೇ ಇಲ್ಲ. ನಾವು ಖಂಡಿತ ನೀವು ನಿಜವಾಗ್ಲೂ ಬರಲ್ಲ. ಆದ್ರೂ ಬರಬೇಕಾದ್ರೂ ಒಂದು ಸತಿ ಕ್ಲಸ್ಟರ್ ಲಾರಿಗಳು ಬಂದ್ವು ಅಂದರೆ 8 ರಿಂದ 10, 15, 20 ಲಾರಿಗಳು ಬರ್ತವೆ. ಆಪೋಸಿಟ್ ಹೋಗೋಕ್ಕಾಗಲ್ಲ, ಧೂಳು ಆವರಿಸುತ್ತೆ. ಕಣ್ಣು ಮುಚ್ಕೋಬೇಕು. 2 ವೀಲರ್ ಆಗಿದ್ದರು ಎಲ್ಲಿಗಾರ ಫಂಕ್ಷನ್ಗೆ ಹೋಗಕ್ಕೆ ರೆಡಿ ಆಗಿರ್ತಾರೆ, ಫುಲ್ ಎಲ್ಲ ಧೂಳಾಗಿಬಿಡ್ತೈತೆ, ಸರಿಯಾಗಲ್ಲ. ಹಂಗಾಗಿ ಇದಕ್ಕೊಂದು ಭಾರಿ ವ್ಯವಸ್ಥಿತವಾದ ಒಂದು ನಿರ್ಧಾರ ತಗೋಬೇಕು ಅಂತೇಳಿ ನಿಮ್ಮ ಮೂಲಕ ಕೇಳ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ 15 ವರ್ಷದಿಂದ ರೋಡ್ ಹಾಳಾಗಿದೆ. ಈ ಕ್ರಷರ್ಗಳಿಂದ ಈ ಲಾರಿಗಳು, ಟಿಪ್ಪರ್ ಲಾರಿಗಳು ಜಾಸ್ತಿ ಹೋಗುತ್ತೆ. ಇದರಿಂದನೂ ಕೂಡ ಕಂಪ್ಲೀಟ್ ಆಗಿ ರೋಡ್ ಹಾಳಾಗ್ತಿದೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ನಿಜಾನ? ನಂಬರ್ 1 ಅಂದ್ರೆ ಕ್ಲಸ್ಟರೇ. ಅವರೇ ಬಂದು ಅವರು ಜಾಸ್ತಿ ಓಡಾಡ್ದಂಗ ನಮ್ಗಿನ್ನೂ ತೊಂದರೆನೇ ಆಗ್ತಿರಲ್ಲ. ಆಮೇಲೆ ಅವರಿಗೆ ಮೇಲ್ಗಳಿಂದ ಪ್ಲೆಜರ್ ಬೇರೆ ಬರ್ತೈತಿತೆ. ಹಂಗಾದ್ರೆ ನಾವು ನಿಲ್ಸಿ ಎಲ್ಲ ಪೇಪರ್ಗೆಲ್ಲ ಹಾಕ್ಸಿ ಅವ್ರನ್ನ ತಡಿಬೇಡ್ರಿ ಅಂತ ಹೇಳಿದ್ರು, ಇದನ್ನು ಮಾಡಿದ್ರು. ಮತ್ತೆ ಮೇಲ್ಗಳಿಂದ ಅವರು ಏನೋ ಇಂಪ್ಲೂಯೆನ್ಸ್ ಅನ್ನೋ ತಂದು ಇದನ್ನು ಮಾಡಿ ಅವ್ರನ್ನೂ ಕ್ಲಸ್ಟರ್ಗಳ್ನು ಅಂದ್ರು ಬಹಳ ಸಲ ತಡೆದ್ವಿ ನಾವು. 100 ಜನ ನಮ್ಮೂರವರು, ಕೊಂಡಾಪುರದವರು, ಜನ್ಕೊಳ್ಳೋರು, ಆಮೇಲೆ ಈ ಸೈಡ್ ಕ್ರಷರ್ ವೆಹಿಕಲ್ಗಳನ್ನ ತಡೆದಾಗ ಯಾರಾದ್ರೂ ಬಂದು ನಿಮ್ಮನ್ನು ಮನವೊಲಿಸುವಂಥದ್ದು ಅಥವಾ ರೋಡ್ ಮಾಡ್ತೀವಿ ಅನ್ನುವಂಥದ್ದು ಈ ತರದ ಹಂಗೆಲ್ಲ ಹೇಳೋಗಿದ್ದಾರೆ. ಮತ್ತಲೇ ಅವರಿಗೆಲ್ಲ ಇಲ್ಲಿ ಇನ್ಫ್ಲೂಯೆನ್ಸ್ ಪವರ್ಗಳು ಇರ್ತಾವಲ್ಲ ಸರ್. ಹಂಗಾಗಿ ಏನೋ ನಡೆದಲ್ಲ. ಏನ್ ಯಜಮಾನ್ರು ಏನೋ ಹೇಳ್ತಿದ್ರಿ? ಅಲ್ಲ ಸರ್, ಅಲ್ಲಿಂದ ಬರ್ತಂತ ವೆಹಿಕಲ್ಗಳಿಗೆ ನಾವು ತುಮಕೂರಿಗೆ ಅಲ್ಲ ದಾವಣಗೆರೆ ಮತ್ತು ಕಡೂರು ಬಿಡೂರಿಗೆ ಹೋಗಬೇಕಂತ ವ್ಯವಸ್ಥೆ ಇದೆ. ಮತ್ತು ಈ ಕಡೆ ಮಕ್ಕಳು ಕರ್ಕೊಂಡು ಚಿತ್ರದುರ್ಗ, ಮೊಣಕಾಲ್ಮೂರು ಈ ಕಡೆ ಹೋಗೋಂಥವ್ರಿಗೆ ದಾವಣಗೆರೆ ಇವರಿಗೆಲ್ಲ ಭಾರಿ ತೊಂದರೆ ಆಗೋಂಥ ಪರಿಸ್ಥಿತಿ ಬಂದಿತ್ತೆ ಸರ್. ಮೊದಲು ಇವತ್ತು ಮಾಡ್ತೀನಿ ಅಂತಂದ್ರು. ನಾವು ಯಾವ ಲಾರಿಗಳನ್ನು ತಡೆದರೂ ಸಹ ಯಾವ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡಿಲ್ಲ ಸರ್. ಈಗ ನಿಮ್ಮೂರವರೆಲ್ಲ ಏನು ಹೇಳ್ತಿರೋ ಅಂತಂದ್ರೆ ರೋಡ್ ಏನಾದರೂ ಮಾಡಿಕೊಟ್ಟಿಲ್ಲ, ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಓಟ್ ಕೇಳಕ್ಕೆ ಬರೋದು ಬೇಡ. ಅವ್ರು ಯಾರು ನಾವು ಓಟ್ ಹಾಕೋದು ಬೇಡ, ನಾವು ಗೆಲ್ಸೋದು ಬೇಡ ಅಂತೇಳಿ ಜನಗಳು ರೊಚ್ಚಿಗದ್ರಾಗ ಅವ್ರು ಮಾತಾಡ್ಲೇಬೇಕಲ್ರಿ. ಅವ್ರ ಪರಿಸ್ಥಿತಿಗಳು ಹಂಗದಾವೆ. ಕುಡಿಯಕ್ಕೆ ನೀರಲ್ಲ. ನಮ್ಮ ಹೆಬ್ಬಳ್ಳಿ ಪಂಚಾಯತಿಯಿಂದ ಕುಡಿಯಕ್ಕೆ ನೀರಿಲ್ಲ. ಕುಡಿಯಕ್ಕೆ ಅಂದ್ರೆ ಎಷ್ಟೋ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಂದೊಂದು ಕೊಡ ತಗೊಂಡೋಗಿ ನೀರು ತಗೊಂಡ್ಬರ್ಬೇಕು. ಅದು ಐತೆ ಪರಿಸ್ಥಿತಿ ರೋಡಿಂದು. ಬೇಗವ ಈ ಸರ್ಕಾರ ಅಷ್ಟನ್ನು ಸರಿ ಮಾಡಿ ನಮಗೆ ಕೊಂಡಾಪುರದವರಿಗೆ ಸುತ್ತಮುತ್ತಲ ಹಳ್ಳಿ ನಮ್ಮ ಇದೇನಾದ್ರೆ ಇವ್ರಿಗೆಲ್ಲರಿಗೂ ಒಂದು ರೋಡಿನ ವ್ಯವಸ್ಥೆ ಮಾಡಿಕೊಟ್ಟು ಒಳ್ಳೇದು ಮಾಡ್ಬೇಕಾಗಿ ಎಲ್ಲ ಕೇಳ್ತಾ ಇದೀವಿ ನೋಡ್ರಿ. ಮುಂದಿನ ದಿನಗಳಲ್ಲಿ ಸರ್ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಅನ್ನುವಂಥ ಸಿಕ್ಕಿಲ್ಲ ಅಂತಂದ್ರೆ ಏನು ಮಾಡಬೇಕು ಅನ್ನೋಂಥ ಒಂದು ನಿರ್ಧಾರನ ಮಾಡಿದಿರಿ ಸರ್? ಸರ್, ಈ ಸಮಸ್ಯೆನ ನಾವು ಸುಮಾರು ಒಂದು 2 ವರ್ಷದಿಂದಲೂ ಪೇಪರಿಗೆ ಕೊಟ್ಟಿದ್ದೀವಿ. ಮತ್ತು ಇಲ್ಲಿಂದ ಕಾಲ್ ಜಾತ ಬರ್ತೀವಿ ಅಂತೇಳೆಲ್ಲ ಹೇಳಿದ್ದೀವಿ. ಆದರೆ ಎಲ್ಲ ಈ ಅಧಿಕಾರಿಗಳಾಗಲಿ, PWD ಇಲಾಖೆಯರಾಗಲಿ ಮತ್ತು ಚುನಾಯಿತ ಪ್ರತಿನಿಧಿಗಳಾಗಲಿ ಅವರೆಲ್ಲ ಇಲ್ಲ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಆಮೇಲೆ ಈ ಸರ್ಕಾರ ಪರಿಸ್ಥಿತಿನ ನಾವು ನಿಮ್ಮ ವಾಹಿನಿಗಳೆಲ್ಲ ನೋಡ್ತೀವಲ್ಲ, ಸರ್ಕಾರದ ಪರಿಸ್ಥಿತಿ ಹೆಂಗಿದೆ ಮತ್ತು ಆರ್ಥಿಕ ವ್ಯವಸ್ಥೆ ಹೆಂಗಿದೆ ಅಂತೇಳಿ, ಅದ್ರ ಮೇಲೆ ಇಲ್ಲೇ ಇವತ್ತಲ್ಲ ನಾಳೆ ಆಗ್ತೈತೆ ಅನ್ನೋ ವ್ಯವಸ್ಥೆಗೆ ನಂಬಿಕೆ ಮೇಲೆ ನಾವು ಕಾಲ ಹಾಕ್ತಾಯಿದ್ದೀವಿ. ನೋಡೋಣ, ಮುಂದೆ ಕಾದು ನೋಡ್ತೀವಿ ಸರ್. ಮುಂದೆ ನಾವು ಈ ಭಾಗದರೆಲ್ಲ ಹೋರಾಟ ಮಾಡೋದು 2ನೇ ವಿಚಾರ. ಬಟ್ ಅವ್ರ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ನೋಡೋಣ ಯಾವಾಗ ಆಗ್ತೈತೋ ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತೇಳಿ ಅವ್ರಿಗೂ ಸಹ ನಾವು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ. ಈಗ ಬರೀ ಮನವಿ ಮಾಡಿದ್ರೆ ಆಗಲ್ಲ ಸರ್. ಇದು ನೀವು ಯಾಕಂದ್ರೆ ಇಲ್ಲಿ ಕೂತ್ಕೊಂಡು ಮನವಿ ಮಾಡ್ಕೊಂಡ್ರೆ ಆಗಲ್ಲ. ಒಂದು ಹೋರಾಟ ಅನ್ನುವಂಥದ್ದು ಮಾಡಬೇಕು. ಯಾವ ರೀತಿ ಅಂತ ಹೋರಾಟ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಇದೇ ಇನ್ನೇನು ಹೋರಾಟ ಅಂತಂದ್ರೆ ಇನ್ನೇನು ಅವರೇ ಎಲ್ಲ ಎಚ್ಚರಿಕೆ ತಗೊಳ್ಳಿ, ಕ್ರಮ ತಗೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಈ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಏನು ಮಾಡೋದಾಗುತ್ತೆ? ಈಗ ನೋಡಿ ಕ್ರಮ ತಗೊಳ್ಳಿ. ಗುಂಡಿ ತಗ್ಗು, ಆಮೇಲೆ ಕುಡಿಯೋ ನೀರಿಲ್ಲ. ಕೊಂಡಾಪುರಕ್ಕೆ ಮೊದಲೇ ಹೆಬ್ಬಳ್ಳಿ ಪಂಚಾಯತಿಂದ ಕುಡಿಯೋ ನೀರಿಲ್ಲ. ಈಗ 6 ತಿಂಗಳಾಯ್ತು. ನಾವೀಗ ಎತ್ತುಗಾಡಿಯಾಗೆ ತೋಟದ ಮನೆಯಿಂದ ಏರ್ಕೊಂಬಂದು ನೀರು ಕುಡಿತೀವಿ. ಈಗ ನೀರು ಬಿಡಲ್ಲ ಊರಾಗೆ. ಮೊದಲೇ ನೀರಿಲ್ಲ ಕೊಂಡಾಪುರಕ್ಕೆ. ಹೆಬ್ಬಳ್ಳಿ ಪಂಚಾಯತಿಗೆ ಯಾರು PDO ಗಿಡಿಯೋ ಯಾರು ತಲೆ ಕೆಡ್ಸೋಣ, ಅಲ್ಲಿ ನೀರಿಲ್ಲ ಅಂದರೆ. ಈಗ ಸರ್ ಈಗ ಅವ್ರು ಹೇಳ್ತಾ ಇದ್ರು ಸರ್, ನಮ್ಗೆ ಬರೀ ರೋಡ್ದೊಂದೇ ಅಲ್ಲ ಸಮಸ್ಯೆ, ಕುಡಿಯೋ ನೀರ್ದಂತೂ ಕೇಳಂಗೆ ಇಲ್ಲ ಅಂತೇಳಿ. 6 ತಿಂಗಳಾಯ್ತಂತೆ ಕುಡಿಯೋ ನೀರು ಬಿಟ್ಟು.
ಬಿಡಲ್ಲ ಸರ್. ನೀರು ಗಂಟೆ ಚೇಂಜ್ ಆಗಿದ್ದಾರೆ, ಅವ್ರು ಬೀಗ ಕೊಟ್ಟು ಹೋಗಿದ್ದಾರೆ. ಪೈಪ್ ಲೈನ್ ನೋಡಿದ್ರೆ ಈ ಕಡೆ ಮಾಡಿರೋದು ಆ ಕಡೆಗೆ ಹೋಗ್ತಾ ಇದೆ. ಒಂದು ಚೇಂಬರ್ ಸಿಸ್ಟಮ್ ಮಾಡಿಲ್ಲ, ಏನೂ ಇಲ್ಲ. ತುಂಬ ಸಮಸ್ಯೆ ಐತೆ. ನೀರಿಂದ ಹಿಡಿದು ಜಲಜೀವನ್ ಮಿಷನ್ನಿಂದ ಇವಾಗ ಬಂದಿರೋ ರೋಡು 3 ವರ್ಷ ಐತೆ ಕಾಂಟ್ರಾಕ್ಷನ್ ಕೆಲಸ ಮುಗಿದು. ಅವ್ರು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಹಳೆ 35 ವರ್ಷ ಟ್ಯಾಂಕಿಗೆ ಬಂದು ಕಲೆಕ್ಷನ್ ಕೊಡಕ್ಕೆ ಹೋದ. ಆ ಟ್ಯಾಂಕ್ ಬಿದ್ದೋಗುತ್ತೆ, ಬೇಡಪ್ಪ ಹೊಸ ಟ್ಯಾಂಕ್ ಕಟ್ಬಿಟ್ಟು ಕಲೆಕ್ಷನ್ ಕೊಡು ಅಂತ ಹೇಳಿದ್ರು. ಆ ಕಲೆಕ್ಷನ್ ಕೊಡೋಕೆ ಬಂದಿಲ್ಲ ಅವನು. ಮಕ್ಕಳು ಮರೆ ತುಂಬ ಚಿಕ್ಕ ಮಕ್ಕಳೆಲ್ಲ ಡೈಲಿ ಬೀಳ್ತಾ ಇದ್ದಾರೆ. 2 ಅಡಿ 3 ಅಡಿ ರೋಡ್ ಬಿದ್ದಿದೆ, ಹಾಳು ಬಿದ್ದಿದೆ. ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ಆ ಕಾಂಟ್ರಾಕ್ಟ್ ಹಿಡ್ಕೊಂಡು ಎಲ್ಲೋ ಹೋಗಿದ್ದಾನೆ ಗೊತ್ತಿಲ್ಲ. ಈ ರೋಡಿನ ಸಮಸ್ಯೆ ತಗೊಂಡ್ರೆ SLC ಎಕ್ಸಾಮ್ ಮೊನ್ನೆ ಆಯಿತು, ಸೆಕೆಂಡ್ ಇಯರ್ದು ಆಯಿತು. ಬೇರೆ ಯಾರು ವೆಹಿಕಲ್ಸ್, ಎಲ್ಲರದು ವೆಹಿಕಲ್ಸ್ ಇರುತ್ತಾ? ವೆಹಿಕಲ್ಸ್ ಇರೋರು ಮಾತ್ರ ದಮ್ಮಯ್ಯ ಅಂದ್ರೂ ಯಾರು ಕರ್ಕೊಂಡು ಹೋಗಲ್ಲ. ಆ ಮಕ್ಕಳು ಪಾಡ ದೇವ್ರಿಗೆ ಗೊತ್ತು. ಅಷ್ಟು ಹೋಗಿ ಇರ್ಕೊಂಡು ಹೋಗ್ಬೋದು, ಅಷ್ಟು ಸಮಸ್ಯೆ ಆಗಿದೆ ಸರ್. ತುಂಬ ಬೇಗ ರೋಡ್ ರೆಡಿ ಮಾಡ್ತೀನಿ ಅಂತೇಳಿ 4-5 ಸತಿ 35ರಿಂದ 40 ಲಾರಿ ಕ್ಲಸ್ಟರ್ ಬರ್ತವೆ. ಆ ಬಂದ್ರೆ ಸೈಡಲ್ಲಿ ನಿಲ್ಲಿಸ್ಕೋಬೇಕು ವೆಹಿಕಲ್ಸ್. ಈಗ ಕ್ರಷರ್ಗಳು ಅವ್ರು ಹೇಳಿದ್ರು 30-40 ವೆಹಿಕಲ್ಗಳು ಅಟ್ ಎ ಟೈಮ್ ಬರುತ್ತೆ, ಓವರ್ಲೋಡ್ ಹಾಕೊಂಡು ಬರ್ತಾರೆ. ಅದರಿಂದ ಒಂದಷ್ಟು ಧೂಳು ಕೂಡ ಬಂದೇ ಬರುತ್ತೆ. ಬೆವಿ ಧೂಳು ಸಹ ಒಂದಿಷ್ಟು ಧೂಳಲ್ಲ, ನಿಲ್ಲಿಸ್ಕೋಬೇಕು. ನಾವೇ ಸೈಡ್ ನಿಲ್ಲಿಸ್ಕೋಬೇಕು. ಆ ಲಾರಿಗಳು ಬರೋ ಒಂದೇ ಸಲ ಬರ್ತವೆ. ಬಂದ್ರೆ ಒಂದೇ ಸಲ 10 ಲಾರಿ ಬರ್ತವೆ. 10 ಲಾರಿ ಬರೋ ತನಕ ನಾವು ಬೈಕ್ನಾಗೆ ಸ್ಟಾಪ್ ಮಾಡ್ಕೋಬೇಕು. ಕರ್ನಾಟಕ ರಸ್ತೆಗಿಳಿದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೊಂಡಾಪುರದ ಜನ ಕೊಡ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.